ನಾವು ಲಾ ಟರ್ಮ್ಗಳನ್ನು ಬಳಸೋದಾದ್ರೆ ಈ ಟೆಕ್ನಿಕಲ್ ಎವಿಡೆನ್ಸಸ್ಸು ಅನ್ನೋದೊಂದು ಇರುತ್ತೆ, CDRಗಳನ್ನು ತೆಗೆಸೋದು, FSL ಇಂದ ಒಂದು ರಿಪೋರ್ಟ್ ಬರುತ್ತೆ. ಅದೇ ರೀತಿಯಲ್ಲಿ ಈಗ ವಿಡಿಯೋ ಕಾಲ್ನಲ್ಲೂ ಕೂಡ ಸಂತ್ರಸ್ತರಿದ್ದಾರೆ ಅಂತಂದಾಗ ಅವ್ರಿಗೆ ವಿಡಿಯೋ ಕಾಲ್ ಹೋಗಿರುವ ನಂಬರ್ ಯಾವುದು, ಅದು ಯಾವ ಮಾರ್ಗದಿಂದ ಹೇಗೆ ಹೋಯಿತು, ವಾಟ್ಸಪ್ಪ, ನಾರ್ಮಲ್ ಕಾಲಾ, ಅಥವಾ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಥವಾ ಇವೆಲ್ಲದರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಆ ಡೀಟೇಲ್ಸ್ಗಳನ್ನು ತೆಗಿಬೇಕಾಗುತ್ತೆ. ಆದರೆ ಈ ಚಾಲಾಕಿ ಆಗಿದ್ದ ಅಂತಂದ್ರೆ ಪ್ರಜ್ವಲ್ಲು 10 ಸಿಮ್ಗಳನ್ನು ಕಾಮಕೃತ್ಯಗಳಿಗೋಸ್ಕರನೇ ಬಳಕೆ ಮಾಡ್ಕೋತಾ ಇದ್ದ. ಚಿತ್ರನಟಿಯರು, ಕಿರುತೆರೆ ನಟಿಯರ ಸಂಪರ್ಕಕ್ಕೆ ಒಂದು ಸಿಮ್ಮು, ಮಾಡೆಲ್ಗಳ ಜೊತೆ ಸಂಪರ್ಕ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಸಿಮ್ಮು, ಇದೇ ರೀತಿಯಲ್ಲಿ ಬೇರೆ ಬೇರೆ ಸಿಮ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದ. ಪರಿಚಿತರು, ಮಹಿಳಾ ಅಧಿಕಾರಿಗಳ ಸಂಪರ್ಕ ಮಾಡೋದಕ್ಕೆ ಇನ್ನೊಂದು ಸಿಮ್ಮು, ತನ್ನ ಕಾಮ ಕಾರ್ಯಾಚರಣೆಗೋಸ್ಕರನೇ 20ಕ್ಕೂ ಹೆಚ್ಚು ನಂಬರ್ಸ್ಗಳನ್ನ ಪ್ರಜ್ವಲ್ ರೇವಣ್ಣ ಯೂಸ್ ಮಾಡ್ತಾ ಇದ್ದ. ಆ 20 ಹಲವು ರೀತಿಯಲ್ಲಿ ನಂಬರ್ಗಳನ್ನು ಬಳಸಿದ್ರು ಕೂಡ ಭಾರಿ ಜಾಗ್ರತೆ ವಹಿಸ್ತಾ ಇದ್ದ. ವಿಡಿಯೋ ಕಾಲ್ ರೆಕಾರ್ಡು ಹೆಚ್ಚು ಕಮ್ಮಿ ಆದರೆ ಸಿಕ್ಕ ಬೀಳದೆ ಇರೋದಕ್ಕೆ ಏನೇನು ಮಾಡಬೇಕು ಅವೆಲ್ಲವನ್ನ ಪ್ರಜ್ವಲ್ ರೇವಣ್ಣ ಬಹಳ ನಿಗಾ ವಹಿಸಿ ಮಾಡ್ತಾ ಇದ್ದ. ಎಲ್ಲ ಸಿಮ್ಗಳು ಸಂಪೂರ್ಣವಾಗಿ ಹೆಣ್ಮಕ್ಳಿಗೆ ಮಾತ್ರ ಮೀಸಲು. ಕೆಲ ದಿನಗಳ ನಂತರ ಆ ಸಿಮ್ಗಳನ್ನ ಈ ವಿಕೃತಕಾಮಿ ನಾಶ ಮಾಡಿ ಹಾಕ್ತಿದ್ದ, ಅದನ್ನ ತುಂಡು ಮಾಡಿ ಬಿಸಾಡ್ಬಿಡ್ತಿದ್ದ. ಯಾವುದೇ ದಾಖಲೆ ಸಿಗದೇ ಇರೋ ರೀತಿಯಲ್ಲಿ ಅದನ್ನ ಬಿಸಾಡ್ತಿದ್ದ. ವಿಶೇಷ ನಂಬರ್ಗಳ ಮೂಲಕ ಹೆಣ್ಮಕ್ಳಿಗೆ ಆಡಿಯೋ ಕಾಲ್ ಮಾಡ್ತಾ ಇದ್ದ ಈ ಕಾಮುಕ. ಹಲವು ಸಲ ವಿಡಿಯೋ ಕಾಲ್ ಮುಖಾಂತರ ರಾಸಲೀಲೆ ಆಡಿದ್ದಾನೆ. ಆ ವಿಡಿಯೋ ಕಾಲ್ ಮುಖಾಂತರವಾಗಿ ಹೆಣ್ಮಕ್ಕಳ ಮಾನ, ಅವರ ಘನತೆಗೆ ಕುತ್ತು ತಂದಿದ್ದಾನೆ. ತನ್ನ ಗಾಳಕ್ಕೆ ಬಿದ್ದವರ ಜೊತೆಗಿನ ಕಾಮಕೇಳಿಯನ್ನ ಚಿತ್ರೀಕರಣ ಮಾಡ್ಕೊಂಡಿದ್ದಾನೆ. ತಿಂಗಳಿಗೊಂದ್ಸಲ ಸಿಮ್ ಬದಲಿಸಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದ. ತನ್ನ ಹೆಸರಲ್ಲಿ ಖರೀದಿ ಮಾಡ್ತಾ ಇರಲಿಲ್ಲ. ಆ ಯಾವ ಸಿಮ್ಗಳು ಕೂಡ ಪ್ರಜ್ವಲ್ ರೇವಣ್ಣ ಹೆಸರಲ್ಲಿ ಖರೀದಿ ಆಗ್ತಾ ಇರಲಿಲ್ಲ. ತನ್ನ ಆಪ್ತರು, ತಮ್ಮ ಸಹಚರರ ಹೆಸರಿನಲ್ಲಿ ಹಲವು ಸಿಮ್ಗಳನ್ನ ಖರೀದಿ ಮಾಡ್ತಾ ಇದ್ದ. ಎಲ್ಲಿಯೂ ಕೂಡ ತನ್ನ ವಿವರ ಗೊತ್ತಾಗದಂತೆ ಕಟ್ಟಪ್ಪಣೆ ಹೇರ್ತಾ ಇದ್ದ. ನನಗೆ ಸಿಮ್ಮು ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು, ಯಾರದ್ದೋ ಅಡ್ರೆಸ್ ಕೊಡಿ, ಯಾರದ್ದೋ ಆಧಾರ್ ಕಾರ್ಡ್ ಕೊಡಿ, ಫ್ಯಾನ್ಸಿ ನಂಬರ್ ಕೊಡಿ. ಈ ಫ್ಯಾನ್ಸಿ ನಂಬರ್ ಅನ್ನ ಪಡ್ಕೊಂಡು, ಒಳ್ಳೊಳ್ಳೆ ನಂಬರ್ಗಳನ್ನ ಪಡ್ಕೊಂಡು ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಈ ಸಿಮ್ ಓನರ್ ಯಾರು ಅಥವಾ ಈ ಸಿಮ್ ಬಳಕೆ ಮಾಡ್ತಿರೋರು ಯಾರು ಅಂತಂದ್ರೆ ಅವ್ರ ಹೆಸರು ಗೊತ್ತಾಗದೆ ಇರೋ ಹಾಗೆ ಈ ಸಿಮ್ಗಳನ್ನು ಖರೀದಿ ಮಾಡ್ತಾ ಇದ್ದ ಅಂತಂದ್ರೆ ಏನು ಪ್ರಜ್ವಲ್ ರೇವಣ್ಣನೇ ಹೋಗ ಸಿಮ್ ತಗೊಂಡ್ಬರ್ತಿದ್ನ? ಇಲ್ಲ, ಈ ಸಿಮ್ಗಳನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ತಲುಪಿಸುವ ಓರ್ವ ವ್ಯಕ್ತಿ ಕೂಡ ಇದ್ದ. ಸಿಮ್ ಒದಗಿಸೋದ್ರಲ್ಲಿ ಇವನೇ ಮುಂಚೂಣಿಯಾ ಅನ್ನೋ ಪ್ರಶ್ನೆ ಇದೆ. ಪ್ರಜ್ವಲ್ಗೆ 10ಕ್ಕೂ ಹೆಚ್ಚು ಸಿಮ್ಗಳನ್ನ ಅವನ ಆಪ್ತ ಕೊಟ್ಟಿದ್ದಾನೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಕಾಮಾಂಧ ಪ್ರಜ್ವಲ್ನ ಸಿಮ್ ಸೀಕ್ರೆಟ್ ನಲ್ಲಿ ಇವನದ್ದೇ ಮೇನ್ ರೋಲು ಅಂತ ಹೇಳಲಾಗ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ ಅತಿ ಹೆಚ್ಚು ಸಿಮ್ ಕೊಟ್ಟಿದ್ದೀವನೇ ಅನ್ನೋ ಮಾಹಿತಿ ಇದೆ. ಪ್ರಜ್ವಲ್ ಕಾಮ ಸಿಮ್ ಸಾರಕ್ಕೆ ಸಾಥ್ ಕೊಟ್ನ ಮಂಜುನಾಥ್ ಗೌಡ. ಯಾರೇ ಮಂಜುನಾಥ್ ಗೌಡ? ಈ ಮಂಜುನಾಥ್ ಗೌಡನೇ ಪ್ರಜ್ವಲ್ಗೆ ಸಿಮ್ಗಳನ್ನ ಸಪ್ಲೈ ಮಾಡಿದ್ದು ಅನ್ನೋ ಮಾಹಿತಿ ಈಗ ಹರಿದಾಡ್ತಾ ಇದೆ. ಬೆಂಗಳೂರಿನ ಸುಂಕದಕಟ್ಟೆನಲ್ಲಿ ಈ ಮಂಜುನಾಥ್ ಗೌಡಂದು ಮೊಬೈಲ್ ಶಾಪ್ ಇದೆ. ಮಂಜುನಾಥ್ ಗೌಡ ಮಾಲೀಕತ್ವದ ಮೊಬೈಲ್ ಶಾಪ್ ಅದು. ಹೇಳಿ ಕೇಳಿ ಮೊಬೈಲ್ ಶಾಪ್ ಓನರು ಅವ್ರಿಗೆ ಯಾರ್ರಿ ಸಿಮ್ ಮಾಡ್ಕೊಡೋಕೆ ಹೇಳ್ಕೊಡ್ಬೇಕು? ಆ ಶಾಪ್ ಮುಖಾಂತರವೇ ಸಿಮ್ ಪೂರೈಕೆ ಮಾಡ್ತಾ ಇದ್ನ ಮಂಜುನಾಥ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ಈ ಕುರಿತು ಮಾಹಿತಿಯನ್ನ SIT ಅಧಿಕಾರಿಗಳು ಸಂಗ್ರಹ ಮಾಡ್ತಾ ಇದ್ದಾರೆ. SIT ತನಿಖೆ ವೇಳೆ ಖುಲ್ಜಾ ಸಿಮ್ ರಹಸ್ಯ ಹೊರಬೀಳೋ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಅದರ ಬೆನ್ನಿಗೆ ಬಿದ್ದಿದ್ದಾರೆ SIT ಅಧಿಕಾರಿಗಳು. ಇನ್ನು ಮಂಜುನಾಥಂಗೆ SIT ಅಧಿಕಾರಿಗಳ ತನಿಖೆ ಭೀತಿ ಆರಂಭ ಆಗಿದೆ. ಈ ಮಂಜುನಾಥ್ ಗೌಡಂಗೂ ಕೂಡ SIT ನೋಟಿಸ್ ಕೊಡೋ ಸಾಧ್ಯತೆ ಇದೆ. ನಾಳೆ ನೋಟಿಸ್ ಕೊಟ್ಟರೆ ಯಾರು ಈ ಮಂಜುನಾಥ್ ಅಂತ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇವನೇ ಮೊಬೈಲ್ ಅಂಗಡಿ ಮಾಲೀಕ. SIT ಬಳಿ ಇದೆ ಮಂಜುನಾಥ್ ಪೂರೈಸಿರುವಂತ ನಂಬರ್ಗಳ ಪಟ್ಟಿ ಕೂಡ. ತನ್ನ ಹೆಸರಲ್ಲಿದ್ದ ಸಿಮ್ಗಳನ್ನು ಕೂಡ ಮಂಜುನಾಥ್ ಪ್ರಜ್ವಲ್ ಕೊಟ್ಬಿಟ್ಟಿದ್ದ. ವಿದೇಶಕ್ಕೆ ತೆರಳಿರುವಂತ ಪ್ರಜ್ವಲ್ಗೆ ಇವನೇ ಒಂದು ಹೊಸ ಸಿಮ್ ಕೊಟ್ಟು ಕಳಿಸಿರೋ ಸಾಧ್ಯತೆಗಳು ಕೂಡ ಇದೆ. ಸೊ ಮಂಜುನಾಥ್ ಗೌಡನ ಮೂಲಕ ಪೊಲೀಸರ ಮಾಹಿತಿ ಪಡಿತಾರಾ, ನೋಟಿಸ್ ಕೊಡ್ತಾರಾ, ತನಿಖೆ ಆಗತ್ತಾ? ಅದು ಪ್ರಶ್ನೆ. ಮಂಜುನಾಥ್ ಗೌಡ ನೀಡಿರುವ ಹೊಸ ಸಿಮ್ನಲ್ಲೇ ಪ್ರಜ್ವಲ್ ಈಗ ಸದ್ಯಕ್ಕೆ ಸಂಪರ್ಕಕ್ಕೆ ಸಿಗೋದು ಅನ್ನೋ ಮಾತುಗಳು. ಟೆಕ್ನಿಕಲಿ ಅಥವಾ ನೆಟ್ವರ್ಕ್ ಥ್ರೂ ಕನೆಕ್ಟ್ ಮಾಡೋದಕ್ಕಾಗಿಲ್ಲ ಅಂತಂದ್ರೆ ಇಂಟರ್ನೆಟ್ ಥ್ರೂ ಆಗುತ್ತೆ. ಅದೇ ನಂಬರ್ ಮುಖಾಂತರ ಭಾರತಕ್ಕೆ ಆತನ ಆಪ್ತರಿಗೆ, ಆತನ ಮನೆಯವರಿಗೆ ಆತ ಕಾಲ್ ಮಾಡ್ತಿರಬಹುದು. ಪ್ರಜ್ವಲ್ ಆ ನಂಬರ್ ನೀಡಿರುವ ಗುಮಾನಿ ಈಗ ಎದ್ದಿದೆ. ಹೊಸ ಸಿಮ್ ಕುರಿತು ಕೂಡ ತನಿಖೆಗೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾಕಂದ್ರೆ ಪ್ರಜ್ವಲ್ ನಾಪತ್ತೆಯಾಗಿದ್ದಾನೆ. ಇದು ನಿಮ್ಗೆ ಬೇರೆ ಯಾವ ಮಾಧ್ಯಮಗಳಲ್ಲೂ ಕಾಣೋದಕ್ಕೆ ಸಿಗೋದಿಲ್ಲ. ಎಕ್ಸ್ಕ್ಲೂಸಿವ್ ಡೀಟೇಲ್ಸ್, ಪ್ರಜ್ವಲ್ ಕುರಿತಾದಂಥ ಡೀಟೇಲ್ಸ್, ಈ ಮಂಜುನಾಥ್ ಅನ್ನೋರ ಬಗ್ಗೆನ ಡೀಟೇಲ್ಸ್ ಈಗ ನಿಮ್ಮ ಮುಂದಿಟ್ಟಿದ್ದೀವಿ.
ನಾನು ಮತ್ತೊಮ್ಮೆ ಸುನಿಲ್ ಕುಮಾರ್ ಸರ್ ಜೊತೆ ಸರ್, ನಾನು ಆಗಲೇ ಹೇಳಿದೆ ಟೆಕ್ನಿಕಲ್ ಎವಿಡೆನ್ಸಸ್ಗಳು ಮ್ಯಾಟ್ರ್ ಆಗುತ್ತೆ. ಈ ವಿಡಿಯೋ ಕಾಲ್ ಮಾಡಿದಾನಂತಂದ್ರೆ ನಾನು ತೋರಿಸ್ಬೇಕು, ವಿಡಿಯೋ ಕಾಲ್ ಬಂದಿರೋದು ಅಥವಾ ಕಾಲ್ ಹಿಸ್ಟ್ರಿ ತೋರಿಸೋದು ಬೇರೆ ಬೇರೆ. ಈ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಹೆಂಗೆ ನಾಶ ಮಾಡಬೇಕು ಅಥವಾ ಹೆಂಗೆ ಅದು ಬರದೇ ಇರಬೇಕು ಗೊತ್ತೇ ಆಗದಿರಂಗೆ ಮಾಡೋದಕ್ಕೆ ಪ್ರಜ್ವಲ್ ಬೇರೆ ಬೇರೆ ರೀತಿಯ 20 ಸಿಮ್ಗಳನ್ನು ಕಾಮನ್ ಆಗಿ ಬಳಕೆ ಮಾಡ್ತಿದ್ದ. ಮೋಡಸ್ ಆಫ್ ಆಪರೆಂಡಿಯ ಪಾರ್ಟ್ ಆಗಿತ್ತು. ಸೊ ಇದು ಹೆಂಗೆ ಸರ್ ಕಾನೂನಿನ ಇದರಲ್ಲಿ ಹೆಂಗಾಗುತ್ತೆ? ಆತನ ವಿಡಿಯೋ ಕಾಲ್ ಆತನ ಹೆಸರಲ್ಲಿ ಇರಲ್ಲ, ಟೆಕ್ನಿಕಲಿ ಆ ನಂಬರು ಸಿಮ್ ಯಾರ್ದೋ ಹೆಸರಲ್ಲಿ ಇರುತ್ತೆ. ಮಂಜುನಾಥ್ ಗೌಡನೋ ಯಾರೋ ಅಲ್ಲಿ ಕೂಲಿ ಕಾರ್ಮಿಕನೋ ಒಂದು ಜೆರಾಕ್ಸ್ ಮಾಡಿಸ್ಕೊಳಕ್ ಬಂದಿರೋ ಒಂದು ಜೆರಾಕ್ಸ್ ತಗೊಂಡು ಸಿಮ್ ಮಾಡಿಸ್ಕೊಡ್ತಾರೆ, ಜಾಲಗಳಿದೆ. ಎಸ್, ಮಲ್ಟಿಪಲ್ ಸಿಮ್ಸ್ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಈಗ ಆರೋಪಿ ಸ್ಥಾನದಲ್ಲಿ ಯಾರಿರ್ತಾರೋ ಅವರು ತಮ್ಮ ಕೆಲಸ ಮಾಡಲಿಕ್ಕೋಸ್ಕರ ತಮ್ಮ ಡ್ರೈವರ್ ಸಿಮ್ ಕಾರ್ಡ್ ಆಗ್ಬೋದು ಅಥವಾ ಸ್ನೇಹಿತರ ಸಿಮ್ ಕಾರ್ಡ್ ಆಗ್ಬೋದು ಯೂಸ್ ಮಾಡಿ ಒಂದು ವಿಡಿಯೋ ಕಾಲನ್ನು ಮಾಡ್ತಾರೆ. ಬಹುಶಃ ಮುಖಚರ್ಯೆ ಸರಿಯಾಗಿ ಕಾಣದೇ ಇರ್ಬೋದು, ಅಥವಾ ಬ್ಯಾಕ್ಗ್ರೌಂಡ್ ಇರ್ಬೋದು, ಅಥವಾ ಯೂಸ್ ಮಾಡಿದಂಥ ಯಾವುದು ಬಟ್ಟೆ ಕಾಣ್ಬೋದು ನಮಗೆ, ಅಥವಾ ಒಂದು ಮಂಚ ಕಾಣ್ಬೋದು. ಆ ಟೆಕ್ನಿಕಲ್ ಫೀಚರ್ಸ್ ಮತ್ತು ಇಂಟರ್ನೆಟ್ ಮುಖಾಂತರ ನಮ್ಮ ಸೈಬರ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರು ಕಾಲನ್ನು ಲೊಕೇಟ್ ಮಾಡ್ತಾರೆ. ಸಿಮ್ಮು ಬೇರೆ ಇರ್ಬೋದು, ಬಟ್ IMEI ನಂಬರ್ ಇಟ್ ಒರಿಜಿನೇಟ್ಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಮೊಬೈಲ್. ಆ ಮೊಬೈಲ್ ಓನರ್ ಯಾರು, ಆ ಓನರ್ಶಿಪ್ಪಿಂದನೂ ಹಿಡಿಬೋದು. ಎರಡನೇದು ವಿಕ್ಟಿಮ್ ಆಗ್ಬೋದು. ಈಗ ಯಾರು ವಿಕ್ಟಿಮ್ ಇರ್ತಾರೆ, ಈಗ ಐಡೆಂಟಿಫೈ ಮಾಡ್ತೀವಿ. ವಿಕ್ಟಿಮ್ ಒಬ್ಬರಿದ್ದಾರೆ, ವಿಕ್ಟಿಮ್ ನಾಳೆ ಬಂದು ಸರ್ ಯಾವುದೇ ಟೆಕ್ನಿಕಲ್ ಎವಿಡೆನ್ಸ್ ಇರಲಿ ಇಲ್ಲದೇ ಇರಲಿ, ನನ್ನ ಮೇಲೆ ದೌರ್ಜನ್ಯ ಮಾಡಿದಂಥದ್ದು, ರೆಕಾರ್ಡಿಂಗ್ ಮಾಡಿದಂಥದ್ದು ಇವರೇ ಅಂತ ತೋರಿಸಿದಾಗ ವಾಟ್ ಮೋರ್ ಇಸ್ ರಿಕ್ವೈರ್ಡ್? ಸುಪ್ರೀಂ ಕೋರ್ಟ್ ಸೇಸ್ ವಿಕ್ಟಿಮ್ ಹ್ಯಾಸ್ ಟು ಬಿ ಎ ಸ್ಟೆಲ್ಲಾರ್ ವಿಟ್ನೆಸ್. ಕೊನೆಯವರೆಗೂ ಕೂಡ ತನ್ನ ವರ್ಷನನ್ನು ಚಾಚೂ ತಪ್ಪುತ್ತೀರ ಕಾನ್ಫಿಡೆನ್ಸಲ್ಲಿ ನಿಲ್ಲಬೇಕು. ಸತ್ಯ. ನಾಳೆ ಸರ್ ನೀವು ಟೆಕ್ನಿಕಲ್ ಎವಿಡೆನ್ಸ್ಗೆ ನಮಗೆ ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ ನಾವು ಟೆಕ್ನಿಕಲ್ ಆಗಿ ನಿಜವಾಗ್ಲೂ ಯಾವುದೋ ಬೇರೆ ಗ್ರೌಂಡಲ್ಲಿ ಹೊಡೆದು ಬಿಸಾಕ್ಬೋದು. ಸಿಮ್ ನಂದಲ್ಲ, ಮೊಬೈಲ್ ಕೂಡ ಬೇರೆ ಸ್ನೇಹಿತನ ಮೊಬೈಲಲ್ಲಿ ನಾನು ಯೂಸ್ ಮಾಡಿರ್ಬೋದು, ಮುಖಚರಿ ನಂದಲ್ಲ, ಮೇ ಬಿ. ಎಸ್, ಆಮೇಲೆ ಮೇ ಬಿ ನಾವು ಅಲ್ಲಿ ಚಿಕ್ಕಪ್ಪನ ಹೇಳ್ತಾರೆ ಅಲ್ಲಿ ನಾನು ಇಲ್ವೇ ಇಲ್ಲ ಅಂತ. ಹೌದು ಸರ್, ಈಗ ಏನಾಗುತ್ತೆ, ಚಿಕ್ಕಪ್ಪನವರು ಪಾಪ ಏನಾಗಿದೆ, ಫ್ಯಾಮಿಲಿಯ ಮರ್ಯಾದೆ ರಕ್ಷಣೆ ಮಾಡುವಂಥದ್ದು. ಹಿ ಇಸ್ ದಿ ಓನ್ಲಿ ಮ್ಯಾನ್ ನಾವು. ಈಗ ಯಾವುದೇ ಫ್ಯಾಮಿಲಿ ಸರ್, ಈಗ ನನಗೆ ಐ ಆಲ್ವೇಸ್ ಯಾವುದೇ ಫ್ಯಾಮಿಲಿ ಮೇಲೆ ಅಲಿಗೇಷನ್ ಬಂದಾಗ ಅಲ್ಲ ಸರ್ಪ್ರೈಸ್ ಏನಂದ್ರೆ, ಇಷ್ಟು ಸಂತ್ರಸ್ತೆಯರ ಮನೆಗೆ ಆಗಾದ್ರೆ ರೆಸ್ಪೆಕ್ಟು, ಮಾನ ಮರ್ಯಾದೆ ಏನಿಲ್ಲ, ಇವರ ಮನೆಯದ್ದು ಮಾತ್ರ ಉಳಿಸ್ಕೊಳ್ಬೇಕಾದ ಪರಿಸ್ಥಿತಿ. ಈಸ್ ನಾಟ್ ಓನ್ಲಿ ಎ ಚಿಕ್ಕಪ್ಪ, ಈಸ್ ಎ ಫಾರ್ಮರ್ ಚೀಫ್ ಮಿನಿಸ್ಟರ್ 2 times. ಇನ್ನೂ ಒಮ್ಮೆ ಅವರು ಆಗುವ ಯೋಗನೂ ಇರ್ಬೋದು ಅವರಿಗೆ, ಕರೆಕ್ಟ್. ಆ್ಯಂಡ್ ಅವರು ಒಂದು ರಾಜ್ಯದ ಪಕ್ಷದ ರಾಜ್ಯಾಧ್ಯಕ್ಷರು, ಅವರು ಆ ರೀತಿಯ ಬಾಲಿಶ ಹೇಳಿಕೆಗಳನ್ನು ಕೊಡೋದು ಐ ಥಿಂಕ್ ಚಿಕ್ಕಪ್ಪನ ಪ್ಲೇಸಲ್ಲಿ ಇಟ್ ಈಸ್ ನಾಟ್ ರೈಟ್ ಅಂತ ನನ್ನ. ಬಟ್ ಕೆಲವು ಸ್ಟೇಟ್ಮೆಂಟ್ಸಲ್ಲಿ ಅವರು ಹೇಳಿದ್ದಾರೆ ಪ್ರಜ್ವಲ್ ವಿಚಾರ ಬಿಡಿ, ನಾನು ಅದ್ರ ಬಗ್ಗೆ ಇಂಟರ್ಫಿಯರ್ ಆಗೋದಿಲ್ಲ, ಅದು ಕಾನೂನು ರೀತಿ ಕ್ರಮ ಆಗಲಿ. ನಾನು ಹೇಳ್ತಿರೋವಂಥದ್ದು, ಈಗ ನೀವು ತನಿಖೆ ಮಾಡ್ತೀರಿ, 2 ಕಡೆ ಸಹಜವಾಗಿ ತನಿಖೆ ಮಾಡಿ. ಒಂದು ಕಡೆ ಪ್ರಜ್ವಲ್ ವಿಚಾರದಲ್ಲಿ ತಾವು ತೋರಿಸುವಂಥ ಸೀರಿಯಸ್ನೆಸ್ನ ಹಂಚಿರೋ ವಿಚಾರದಲ್ಲಿ ಯಾಕೆ ತೋರಿಸ್ತಿಲ್ಲ? ಅವರು ಎತ್ತುತ್ತಿರುವಂಥದ್ದು ಒಳ್ಳೆ ಕ್ವೆಶನ್ ಕೇಳ್ತಾ ಇದ್ದಾರೆ ಸರ್. ಒಂದು ನಾನು ಹೇಳೋದಿಷ್ಟೇ, ಒಂದು ಫ್ಯಾಮಿಲಿ ಮೇಲೆ ಒಂದು ಅಲಿಗೇಷನ್ ಬರ್ತದೆ. ರೇವಣ್ಣವ್ರ ಮೇಲೆ ಅಲಿಗೇಷನ್ ಬಂದಿದೆ. ದೇವೇಗೌಡರು ಪಾಪ ಒಳ್ಳೆ ಹೆಸರು ತಗೊಂಡವರು, ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂಥವ್ರು, ಒಳ್ಳೆ ಫ್ಯಾಮಿಲಿ ಅದು. ರೇವಣ್ಣವ್ರ ಮೇಲೆ ಅಲಿಗೇಷನ್ ಇದೆ, ಅವ್ರನ್ನ ಜೈಲು ಕಳಿಸ್ತಾರೆ. ಪ್ರಜ್ವಲ್ ಈಸ್ ಅಬ್ಸ್ಕಾಂಡಿಂಗ್. ಆ ಮನೇಲಿ ಇರುವಂಥ ಏಕೈಕ ವ್ಯಕ್ತಿ ಈಗ ಮಿಸ್ಟರ್ ಕುಮಾರಸ್ವಾಮಿ ಅವರು. ಇಸ್ ಇಟ್ ನಾಟ್ ಫೇರ್ ಆನ್ ಹಿಸ್ ಪಾರ್ಟ್ ಟು ಡಿಫೆಂಡ್ ಹಿಸ್ ಫ್ಯಾಮಿಲಿ? ಅಲ್ಲ, ಏಕೈಕ ಅಲ್ಲ, ಎದುರುಗಡೆ ಫ್ರಂಟ್ ರನ್ನರ್ ಅಲ್ಲಿ ಇದ್ದಾರೆ ಅಂತ ಇದ್ದಾರೆ. ದೇವೇಗೌಡರಿಗೆ ಇನ್ನೂ ಮಕ್ಕಳಿದ್ದಾರೆ. ಇದ್ರೂ ಕೂಡ ಸರ್, ಇದ್ರೂ ಕೂಡ ನಮಗೆ ಇಡೀ ಕರ್ನಾಟಕ ಜನತೆಗೆ, ಟು ಬಿ ಫ್ರಾಂಕ್, ದೇವೇಗೌಡರ ಫ್ಯಾಮಿಲಿ ಅಂದಾಗ ನಮ್ಗೆ ಬರುವಂತದ್ದು ರೇವಣ್ಣವರು ಮತ್ತು ನಮ್ಮ ಕುಮಾರಸ್ವಾಮಿ ಅವರು. ಡಿಫೆಂಡಿಂಗ್ ಇಸ್ ಫೈನ್ ಸರ್, ಬಟ್ ನನ್ನ ತಂಟೆಗೆ ಬಂದಿದ್ದೀರಿ. ಅಲ್ಲ, ನಾನು ನನ್ನ ಒಂದು ಅವರ ಪರ್ಸನಲ್ ವಿಚಾರ, ನಾನೊಂದು ಹೇಳ್ತೀನಿ, ನೀವೊಂದು ಕ್ವಶನ್ ಹೇಳ್ತೀರಿ, ಕರೆಕ್ಟ್. ವಿ ಆಲ್ಸೋ ಅಗ್ರೀಡ್. ಬ್ಲರ್ ಮಾಡದೆ ಅಷ್ಟು ಜನರ ಪೆನ್ ಡ್ರೈವ್ಗಳನ್ನು ಬಿಟ್ಟಿದ್ದು ಸರ್ವತಾ ಅಪರಾಧ, ತಪ್ಪು. ಅದು ತಪ್ಪು. ಪ್ರಜ್ವಲ್ ರೇವಣ್ಣಗೆ ಯಾವ ರೀತಿಯ ಶಿಕ್ಷೆ ಆಗುತ್ತೋ ಅದೇ ಥರದ ಶಿಕ್ಷೆ ಯಾರು ಅದನ್ನು ಲೀಕ್ ಮಾಡಿದ್ದಾರೆ ನೋಡಿ, ಆ ಪೆನ್ ಡ್ರೈವ್ ಮಾಡಿಕೊಂಡು ವಿದೌಟ್ ಬ್ಲರ್ ಮಾಡದೆ ಅವನಿಗೂ ಆಗ್ಬೇಕನ್ನೋ ಒತ್ತಡ ನಮ್ಮದು. ಅದರ ಮಧ್ಯೆ ಇನ್ನೊಂದು, ಮೊನ್ನೆ ಇವರೊಂದು ವಿಡಿಯೋ ಬಿಟ್ರಲ್ಲ, ಸಂತ್ರಸ್ತೆಯ ಮುಖವನ್ನು ಬ್ಲರ್ ಮಾಡದೆ, ಅದು ಸಂತ್ರಸ್ತೆ ಕಂಪ್ಲೇಂಟ್ ಆದ ಮೇಲೆ, ಕಂಪ್ಲೇಂಟ್ SITಯ ಸುಪರ್ದಿಗೆ ಬಂದ ಮೇಲೆ ವಿಡಿಯೋ ಬಿಡ್ತಾರಲ್ಲ, ಅದರ ಬಗ್ಗೆ ಯಾಕೆ ಕುಮಾರಸ್ವಾಮಿ ಅವರು ಹೇಳಲ್ಲ? ಇದರದ್ದು ಈ ವಿಡಿಯೋ ಬಿಟ್ಟವನನ್ನು ಹಿಡಿಬೇಕು, ಈ ವಿಡಿಯೋ ಬಿಟ್ಟವನನ್ನು ಪ್ರಜ್ವಲ್ ತರನೇ ಮತ್ತೆ ಆ ವಿಡಿಯೋ ಬಿಟ್ಟವನ ತರನೇ ಈ ವಿಡಿಯೋ ಬಿಟ್ಟವನನ್ನು ಆಗ್ಬೇಕಂತ ಯಾಕೆ ಈ ಚಿಕ್ಕಪ್ಪ ಹೇಳ್ತಾ ಇಲ್ಲ? ಅದು ಬದ್ಧತೆ ತೋರಿಸುತ್ತೆ. ಖಂಡಿತ ಅದು ನಾವು ಕ್ವಶನ್ ಅಷ್ಟೇ ಮಾಡೋದು. ಕುಮಾರಸ್ವಾಮಿ ಅವರು ಅವರ ಫ್ಯಾಮಿಲಿಯನ್ನು ಡಿಪೆಂಡ್ ಮಾಡ್ತಾ ಇದ್ದಾರೆ, ಮಾಡಲೇಬೇಕು. ನಾನು ಕೇಳೋದು, ಆ ಬದ್ಧತೆ ಅವರಿಗೆ ಇದ್ರೆ ಸಂತ್ರಸ್ತೆಯರ ಮೇಲೆ ಇರಬೇಕು. ಆಸ್ ಎ ರಾಜಕಾರಣಿಯಾಗಿ ಮಾತ್ರ ಅಲ್ಲ, ಎಕ್ಸ್ ಚೀಫ್ ಮಿನಿಸ್ಟರ್ ಆಗಿ ಇವರು ಹೋಗ್ತಾರಲ್ಲ ಮತ ಗಟ್ಟೆಗೆ, ಎಲ್ಲ ಇಡೀ ಕರ್ನಾಟಕ ಸುತ್ತಾರಲ್ಲ, ಇವರಿಗೊಂದು ಬದ್ಧತೆ ಇರಬೇಕಂತ ಹೇಳೋದಷ್ಟೇ. ದಟ್ ಈಸ್ ವಾಟ್ ಅವರ್ ಆರ್ಗ್ಯುಮೆಂಟ್. ಕರೆಕ್ಟ್. ಆ ಬದ್ಧತೆಯನ್ನು ಅವರು ತಮ್ಮ ಕೆಲಸದಲ್ಲಿ, ತಾವು ಮಾತಾಡೋ ಭಾಷೆಯಲ್ಲಿ ಮತ್ತು ಅವ್ರು ತೋರಿಸುವಂಥ ಕಾಳಜಿನಲ್ಲೂ ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯ ಜನತೆ ಎಕ್ಸ್ಪೆಕ್ಟ್ ಮಾಡೋದು ಏನೋ ಅಂಥದ್ದು, ತಾವು ತಮ್ಮಲ್ಲಿರೋ ಮೆಚುರಿಟಿಯಿಂದ, ಈಗ
ಎಷ್ಟೋ ಸಲ ಅಸೆಂಬ್ಲಿನಲ್ಲಿ ಕಣ್ಣೀರು ಹಾಕಿ ಹೇಳಿದ್ದಾರೆ, ನನ್ನ ಜೀವನದಲ್ಲಿ ನಾನು ಅನೇಕ ತಪ್ಪನ್ನು ಮಾಡಿದ್ರು ಕೂಡ ತಿದ್ದುಕೊಂಡು ಮನುಷ್ಯನಾಗಿ ನನ್ನ ಬದಲಾವಣೆ ಆಗಿದೆ. ಕುಮಾರಸ್ವಾಮಿ is one man who has accepted his mistake in the hall of the assembly and he has changed his attitude and he has gone to a right path. ಯಾವ ಪೊಲಿಟಿಷಿಯನ್ ಕೂಡ ಬೋಲ್ಡ್ ಆಗಿ ನನ್ನ ತಪ್ಪನ್ನು ಒಪ್ಕೊಂಡು ತಲೆ ಬಗ್ಸಿ ತನ್ನ ಪರಿವರ್ತನೆಯಾಗಿ ಒಳ್ಳೆ ಮಾರ್ಗದಲ್ಲಿ ನಡೆದಿರುವಂಥ ಉದಾಹರಣೆ ಭಾಳ ಕಮ್ಮಿ. ಅದರಲ್ಲಿ ಕುಮಾರಸ್ವಾಮಿ ಅವರು ಎಲ್ಲರಿಗಿಂತ ಮೀರಿ ನಿಲ್ತಾರೆ. ಬಟ್ ಈಗ ಫ್ಯಾಮಿಲಿ ವಿಚಾರ ಬಂದಿದೆ, ಪ್ರಜ್ವಲ್ ವಿಚಾರದಿಂದ ಇಡೀ ಫ್ಯಾಮಿಲಿ ತಲೆ ಎತ್ತು ನಡೀಲಿಕ್ಕಾಗದಿರುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಮನೆಯ ಮಗನಾಗಿ ತಮ್ಮ ಕರ್ತವ್ಯವನ್ನು ಅವರು ನಿಭಾಯಿಸಬೇಕು, ಮಾಡ್ತಾ ಇದ್ದಾರೆ. ನಮ್ಮ ಶೆಟ್ಟರ್ ಹೇಳ್ದಂಗೆ ಈವನ್ ಬೇರೆ ವಿಡಿಯೋ ಕಸ್ಟಡಿಲಿ ಇದ್ದಾಗ ಅಥವಾ ಅವ್ರು ಬಂಧನ ಆದಾಗ ಆ ಮುಖಚರ್ಯೆ ಸಮೇತ ರಿಲೀಸ್ ಮಾಡಿದಂಥ ವಿಡಿಯೋ ರಿಲೀಸ್ ಮಾಡ್ತಾರೋ ಅವ್ರಿಗೂ ಶಿಕ್ಷೆ ಆಗಬೇಕು ಅನ್ನೋಂಥ ಬದ್ಧತೆ, ಅದನ್ನು ಕೂಡ ಅವ್ರು ಹೇಳಬೇಕು. ಅದನ್ನು ಇಡೀ ರಾಜ್ಯ ಜನತೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗ ಒಟ್ಟಿಗೇನೀಗ ಪ್ರಜ್ವಲ್ ಅವ್ರು ಮಾಡಿರುವಂಥದ್ದು ನಿಜವಾಗ್ಲೂ ತಪ್ಪು ಅನ್ನೋದಾಗಿ ಅವರ ಮೇಲೆ ಆರೋಪ ಸಾಬೀತಾಗಿ ಅವರೇ ಅಂತ ವಿಕ್ಟಿಮ್ಗಳು ನಿಂತಾಗ ಕಾನೂನು ರೀತಿ ಎಲ್ಲರಿಗೂ ಆದಂಗೆ ಅವ್ರಿಗೂ ಕೂಡ ಶಿಕ್ಷೆ ಆಗಿದೆ. ಬಟ್ ನಾವು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ವಿ ಅಂದರೆ ಕುಮಾರಸ್ವಾಮಿ ಅವರು ಮಾತಾಡೋ ಸಂದರ್ಭದಲ್ಲಿ ಈ ಸಂತ್ರಸ್ತೆ ಬಗ್ಗೆ ವಿಚಾರ ಬರುತ್ತೆ. ಅವಳ ಆಟ ನನಗೆ ಗೊತ್ತಿಲ್ವಾ, ಅವಳ ಬಗ್ಗೆ ಬಿಡ್ತೀನಿ ನೋಡಿ ಅಂದಾಗ ಆಟೋಮೆಟಿಕ್ಲಿ ಮಾಜಿ ಮುಖ್ಯಮಂತ್ರಿ ಒಬ್ಬರು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ನನಗೆ ಗೊತ್ತು ಅವಳದ್ದು ನಾನು ತೋರಿಸ್ತೀನಿ ನಾಳೆ ಅಂತಂದಾಗ ಬೇಸರ ಆಗುತ್ತೆ. ಜೊತೆಗೆ ನಾಳೆ ಸಂತ್ರಸ್ತೆ ಮುಂದೆ ಬರ್ಬೇಕಲ್ಲ, ಸಂತ್ರಸ್ತರು ಬರ್ಬೇಕಲ್ಲ ಸರ್, ಅವರು ಭಯ, ಅಯ್ಯೋ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಥವಾ ನನಗೂ ಅನ್ಯಾಯ ಆಗಿದೆ ಅಂತ ಹೇಳಲಿಕ್ಕೆ. ನೋಡಿ ಈಗ ಒಬ್ಬ ಮಾಜಿ ಮುಖ್ಯಮಂತ್ರಿ ಅವರು ಕೂತ್ಕೊಂಡ್ಬಿಟ್ಟು ಡಿಸಿಗೇನೆ ಅವಳ ಗಂಡಂದು ಏನೆಲ್ಲ ಬಿಡ್ಲ ನನಗೆ ಗೊತ್ತಿದೆ, ಅಲ್ಲ SIT ಅಲ್ಲಿ ಅವನೇ ಅವನು SIT ಹೆಡ್ ಅಂತ ಹೇಳಿದಾಗ, ಅಥವಾ ಯಾವಳು ಕೂತ್ಕೊಂಡಿದ್ದಾಳೆ ಸಂತ್ರಸ್ತೆ ಅವಳದು ಗೊತ್ತಿರೋ ನನಗೆ ಅದನ್ನು ಬಿಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಅನ್ಸುತ್ತಾ? ಕಾಮನ್ ಪೀಪಲ್ ಲೈಕ್ ಹಾಸನ, ನಾವು ರಿಪಬ್ಲಿಕ್ ಹಾಸನ ಅಂತ ಕರಿತಾ ಇಲ್ಲ, ನಾವು ತಾಲಿಬಾನ್ ಆಫ್ ಕರ್ನಾಟಕ ಅಂತ ಕರಿತಾ ಇದ್ದೀವಿ. ಅಲ್ಲಿಂದ ಯಾರಾದರೂ ಒಂದು ಕಾಮನ್ ಮಹಿಳೆ ಬಂದ್ಬಿಟ್ಟು ಹೌದು ನನಗೆ ಹಿಂಗೆ ಆಗಿದೆ ಅಂತ ಅವಳು ಧೈರ್ಯ ತಗೊಬೋದಾ? ನಿಮ್ಗೆ ಏನು ಅನ್ಸುತ್ತೆ ಆಸ್ ಎ ವೆರಿ ಸೀನಿಯರ್ ಅಡ್ವೊಕೇಟ್ ಯು ಆರ್? ಸರ್, ನಾನು ಹೇಳೋದು ಈ ಕೆಲವು ವರ್ಷ ನೀವು ತಾವು ಹೇಳಿದಂಥ ವರ್ಡ್ಸ್ ಯಾವುದು, ಕೆಲವು ಸಂದರ್ಭಗಳಲ್ಲಿ ಕುಮಾರಸ್ವಾಮಿ ಅವರು ಬಳಸಿದಂಥ ಪದಗಳು ಇಟ್ಸ್ ಎನ್ ಎಮೋಷನಲ್ ಆಸ್ಪೆಕ್ಟ್. ಆ ಎಮೋಷನಲ್ ಆಸ್ಪೆಕ್ಟಲ್ಲಿ ಅವ್ರು ಏನು ಮಾಡಿದ್ದಾರೆ, ಆ ಕೋಪಕ್ಕೆ ಬುದ್ಧಿಯನ್ನು ಕೊಟ್ಟು ಆ ಸಮಯದಲ್ಲಿ ಆ ವರ್ಡ್ಸನ್ನು ಬಳಸಿದ್ದಾರೆ. ಆ ಥರ ವರ್ಡ್ಸ್ ಬಳಸಬಾರ್ದು. ಅವರು ಮೆಚೂರ್ಡ್ ಪೊಲಿಟಿಷಿಯನ್ ಇದ್ದಾರೆ, ಕಂಪೇರ್ ಟು ಮೆನಿ ಪೊಲಿಟಿಷಿಯನ್ಸ್ ಈಸ್ ಎ ವೆರಿ ಮೆಚೂರ್ಡ್ ಪೊಲಿಟಿಷಿಯನ್ ಆ್ಯಂಡ್ ಒಳ್ಳೆ ಕೆಲಸ ಮಾಡಿ ಬಂದಂಥವ್ರು. ಹಾಗಾಗಿ ವಿಕ್ಟಿಮ್ಗಳಿಗೆ ಅಥವಾ ಅವ್ರಿಗೆ ಏಕವಚನದಲ್ಲಿ ಬರೆಯುವಂಥದ್ದಾಗ್ಬೋದು ಅಥವಾ SIT ಆಫೀಸರ್ಸ್ ಮೇಲೆ ಅಲಿಗೇಷನ್ ಮಾಡುವಂಥದ್ದು ಅದು ನಿಜವಾಗ್ಲೂ ಅವ್ರಿಗೆ ಶೋಭೆ ತರುವುದಿಲ್ಲ. ನಾನು ಹೇಳೋದು ಇಡೀ ರಾಜ್ಯ ಜನತೆ ವೆರಿ ಗುಡ್, ಒಳ್ಳೆ ಗೌರವ ಇದೆ ಅವ್ರಿಗೆ, ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಖಂಡಿತವಾಗ್ಲೂ ಅವರು ಮುಂದೆ ಬರುವಂಥ ಪ್ರೆಸ್ ಕಾನ್ಫರೆನ್ಸಸ್ ಅಲ್ಲಿ ಮೇ ಚೇಂಜ್ ಇಟ್ ಸರ್, ವಿ ಡು ನಾಟ್ ನೋ ದಟ್. ನೋ, ವಿ ಆರ್ ಎಕ್ಸ್ಪೆಕ್ಟಿಂಗ್ ಸೇಮ್. ನಾವು ಅವ್ರಿಗೆ ಅದೇ ಹೇಳ್ತಾ ಇರೋದು. ನಾವು ಯಾರಾದರೂ ಕಾಂಜಿ ಪಿಂಜಿ ಮಾತಾಡಿದರೆ ಬೇಜಾರು ಮಾಡ್ಕೊತಾ ಇರಲಿಲ್ಲ. ಕುಮಾರಸ್ವಾಮಿ ಅವರು ಈ ವಿಷಯದಲ್ಲಿ ಈ ರೀತಿ ಮಾತಾಡಬಹುದಾ ಅಂತ ಆಶ್ಚರ್ಯ ಪಡ್ತಾ ಇದ್ದೀವಿ ಸರ್. ಒಬ್ಬ ಡಾಕ್ಟ್ರು, ಒಂದು ಎಕ್ಸಾಂಪಲ್ ಕೊಡ್ತೀನಿ, ಎಲ್ಲರಿಗೂ ಆಪರೇಷನ್ ಮಾಡುವಾಗ ಕರೆಕ್ಟಾಗಿ ಮಾಡ್ತಾನೆ, ತನ್ನ ಮಗಳಿಗೆ ಆಪರೇಷನ್ ಮಾಡುವಾಗ ತನ್ನ ಕೈ ಎಲ್ಲಾಡಕ್ಕೆ ಶುರು ಮಾಡ್ತದೆ. ಒಬ್ಬ ವಕೀಲ ಎಲ್ಲರ ಕೇಸು ಆರ್ಗ್ಯುಮೆಂಟ್ ಮಾಡ್ತಾನೆ, ತನ್ನ ಮಗನ ಪರವಾಗಿ ಒಂದು ಬೇಲ್ ಆರ್ಗ್ಯುಮೆಂಟ್ ಮಾಡುವಾಗ ಅವನ ಕೈ ಕಾಲಲ್ಲಿ ನಡುತ್ತಿರುತ್ತೆ, ಏನು ರಿಜೆಕ್ಟ್ ಆದರೆ ಏನಾಗುತ್ತೆ ಅಂತ. ಅದೇ ಪರಿಸ್ಥಿತಿ ಪಾಪ ಕುಮಾರಸ್ವಾಮಿ ಅವ್ರಿಗೂ ಬಂದಿದೆ. ಎಲ್ಲರಿಗೂ ನಾವು ಮಾತಾಡ್ತೀವಿ, ಮನೆಯ ವಿಚಾರ ಬಂದಾಗ, ತನ್ನ ಅಣ್ಣನ ವಿಚಾರ ಬಂದಾಗ, ಅಣ್ಣನ ಮಗನ ವಿಚಾರ ಬಂದಾಗ, ತಂದೆಯ ಪ್ರತಿಷ್ಠೆ ವಿಚಾರ ಬಂದಾಗ ಆ ಎಮೋಷನಲಿ ಕೆಲವು ಸರಿ ಅಲ್ಲಿ ಇಲ್ಲಿ ಮಾತು ಆ ಕಡೆ ತಪ್ಪಿರ್ಬೋದು. ಅದನ್ನು ಎಲ್ಲರೂ ತಾವು ಹೇಳ್ದಂಗೆ ಹಿ ಹ್ಯಾಸ್ ಟು ಚೇಂಜ್ ಆ್ಯಂಡ್ ಹಿ ವಿಲ್ ಚೇಂಜ್. ಅದನ್ನ ಚೇಂಜ್ ಮಾಡ್ಕೊಂಡ್ರೆ ಹಿ ವಿಲ್ ಬಿಕಮ್ ದ ಬೆಸ್ಟ್ ಪೊಲಿಟಿಷಿಯನ್. ಅಲ್ಲ, ನನಗೆಲ್ಲಿ ಫಸ್ಟ್ ಟೈಮ್ ಅವ್ರು ಬಂದು ಹೇಳಿದರು ದೇ ಆರ್ ನಾಟ್ ಮೈ ಫ್ಯಾಮಿಲಿ ಅಂತ. ಈ ಡಿಸ್ಓನ್ ದ ಫ್ಯಾಮಿಲಿ. ನನಗೆ ಫ್ಯಾಮಿಲಿ ಎಲ್ಲ, ನಾನು, ನನ್ನ ಸೊಸೆ, ನನ್ನ ಮಕ್ಕಳು ನಾವು ಸಪರೇಟು, ದೇವೇಗೌಡರು ನನ್ನದು ಕುಟುಂಬ ಮಾತ್ರ ಇರೋದು. ಸೊ ಈ ಡಿಸ್ಓನ್ಡ್ ರೇವಣ್ಣ, ನೀವು ಇಮೋಷನಲ್ ಆಗ್ತಾ ಇದ್ದೀವಿ, ಅವ್ರು ಇಮೋಷನಲ್ ಆಗಿಲ್ಲ. ಇದು ಮೋರ್ ದೆನ್ ಕುಮಾರಸ್ವಾಮಿ, ನಾವು ಇಮೋಷನಲ್ ಆಗ್ತಾ ಇದೀವಿ ಅಂತ ಅನ್ಸುತ್ತೆ. ಕುಟುಂಬ, ಫ್ಯಾಮಿಲಿ, ಅವರು ಡಿಪೆಂಡ್ ಮಾಡ್ಕೊಬೇಕು, ಅವರು ಎದುರುಗಡೆ ಬರಬೇಕು, ಅವರೇ ಮುಂದೆ ನಿಂತ್ಕೊಂಡು ಎಲ್ಲ ಮಾಡ್ಬೇಕಂತಿದೆ. ಬಟ್ ಕುಮಾರಸ್ವಾಮಿ ಈಸ್ ವೆರಿ ಕ್ಲಿಯರ್ಲಿ ಡಿಸ್ಓನ್ಡ್. ಹೂ ಇಸ್ ದಟ್ ಪ್ರಜ್ವಲ್ ರೇವಣ್ಣ ಅಂತ ಹೇಳಿದ್ರು ಅವರು. ನನಗೆ ಗೊತ್ತೇ ಇಲ್ಲ ರೀ ಅಂತಲೂ ಮಾತಾಡಿದ್ರು ಅವರು. ಅವನು ವಿಕೃತಕಾಮಿ ಅಂತಲೂ ಕರೆದಿದ್ರು ಅವರು. ಏನು ಮಾಡೋದು, 5 ಬೆರಳು ಒಟ್ಟಿಗಿರಲ್ಲ, ಒಂದೊಂದು ವಿಕೃತಕಾಮಿಗಳು ಹುಟ್ಟುತ್ತವೆ ಅಂತ ಹೇಳ್ತಿದ್ರು. ಐ ಡೋಂಟ್ ಥಿಂಕ್ ಸೊ. ಕುಮಾರಸ್ವಾಮಿ ಈಸ್ ಇಮೋಷ್ನಲಿ ಫೂಲ್, ಬಟ್ ಹಿ ಈಸ್ ವೆರಿ ಕ್ಲೆವರ್. ಸರ್, ಕಮಿಂಗ್ ಟು ದ ಎಂಡ್ ಸರ್, ನಾವು ಒಂದು ವಿಚಾರ ಅಂತೂ ಸ್ಪಷ್ಟ. ಒಂದು ಕಡೆ ಅಧಿಕಾರ ಮತ್ತು ಅವರ ಪ್ರಭಾವ, ಇನ್ನೊಂದು ಕಡೆ ತಾನು ಏನೇನು ಮಾಡಬೇಕು, ಮೋಡಸ್ ಆಪರೆಂಡಿನಲ್ಲಿ ಏನೇನು ಮಾಡಬೇಕು ಅನ್ನುವ ಎಲ್ಲ ಯೋಚನೆಗಳು, ಅದ್ರ ಜೊತೆಗೆ ಕಾನೂನು ನಮಗೇನು ಮಾಡುತ್ತೆ ಅನ್ನುವಂಥ ಒಂದು ಬಂಡ ಧೈರ್ಯ, ಇದೆಲ್ಲದ್ರ ಜೊತೆಗೆ ಅವರು ಮುಂದುವರಿತಿದ್ದಾರೆ. ವೆರಸ್ ದ ಸಂತ್ರಸ್ತೆಯರು ಅಂತ ಏನಿದ್ದಾರೆ ನೋಡಿ, ಅವರು ನಲುಗ್ತಿದ್ದಾರೆ, ನರಳುತ್ತಾ ಇದ್ದಾರೆ. ಸೊ ಫೈನಲ್ ಒನ್ ಮಿನಿಟಲ್ಲಿ ಏನು ಹೇಳ್ತೀರಿ ಸರ್? ಕಾನೂನು ಸಹಜವಾಗಿ ಎಲ್ಲರಿಗೂ ಒಂದೇ ಅನ್ನೋದನ್ನ ಈ SITನವ್ರ ತನಿಖೆಯಲ್ಲಿ ನಾವು ನಿರೂಪಣೆ ಆಗಬೇಕು. ಯಾರೇ ದೊಡ್ಡವರಾಗಲಿ, ಯಾರೇ ಸಣ್ಣವರಾಗಲಿ, ರೇವಣ್ಣವರು ಅಟ್ಲೀಸ್ಟ್ 6 ದಿವಸ ಒಳಗಿದ್ದು ಬಂದರೂ ಕೂಡ ಕಾನೂನಿನ ಪ್ರಭಾವ ಎಷ್ಟು ದೊಡ್ಡದು ಅಂತ ತೋರಿಸ್ತು. ಹಾಗಾಗಿ ನಿಜವಾಗ್ಲೂ ಯಾರಿಗೆ ಅನ್ಯಾಯ ಆಗಿದ್ದು ಎಲ್ಲರಿಗೂ ನ್ಯಾಯ ಸಿಗಲಿ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಎಲ್ಲರಿಗೂ ಶಿಕ್ಷೆ ಆಗಲಿ ಅಂತ ಹೇಳಿ ನನ್ನ ಮಾತನ್ನು. ರೈಟ್. ಥ್ಯಾಂಕ್ ಯು ಸೋ ಮಚ್ ಸರ್, ಸುನಿಲ್ ಕುಮಾರ್ ಸರ್, ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ.